ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆಗಳು ನಿನ್ನೆಯಿಂದಲೂ ಕೂಡ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬಳಿಕ ಇದೀಗ ಹೊಸ ಸರ್ಕಾರ ರಚನೆಗೆ ವೇದಿಕೆಯು ಕೂಡ ಸಿದ್ಧವಾಗಿರುವಂಥದ್ದು. ನಾಳೆ CLP ಸಭೆಯ ನಂತರ ಹೊಸ ಮುಖ್ಯಮಂತ್ರಿಗೆ ವೇದಿಕೆ ರೆಡಿ ಆಗ್ತಾ ಇರುವಂಥದ್ದು ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ. ಸದ್ಯ ನಾನಿವತ್ತು ಶಕ್ತಿಸೌಧ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಇರುವಂಥದ್ದು. ನಿಮಗೆ ತೋರಿಸ್ತಾ ಹೋಗ್ತೀನಿ ಕಾರ್ಯಕ್ರಮಕ್ಕೆ ಯಾವ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತೇಳಿ. ಪ್ರಮುಖವಾಗಿ DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇರುವಂಥದ್ದು. ಅದಕ್ಕೆ DK ಶಿವಕುಮಾರ್ ಅವರು ಬೃಹತ್ ಒಂದು ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಬೇಕು ಅಂತೇಳಿ ಕೂಡ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ವಿಧಾನಸೌಧದಲ್ಲೇ ಯಾಕೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ DK ಶಿವಕುಮಾರ್ ನಿರ್ಧಾರ ಮಾಡಿದ್ರು ಅಂದರೆ ಅವರ ರಾಜಕೀಯ ಗುರುಗಳಾದಂತಹ SM ಕೃಷ್ಣ ಅವರು ಕೂಡ ಇದೇ ಒಂದು ಬೃಹತ್ ಮೆಟ್ಟಿಲುಗಳ ಮೇಲೆ ತಾವು ತಮ್ಮ ಮುಖ್ಯಮಂತ್ರಿ ಒಂದು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ತಮ್ಮ ಗುರುಗಳ ಹಾದಿಯಲ್ಲೇ ಅವರು ಕೂಡ ಪ್ರಮಾಣ ವಚನವನ್ನು ಕೂಡ ಈ ಒಂದು ಶಕ್ತಿಸೌಧದಲ್ಲೇ ತೆಗೆದುಕೊಳ್ಬೇಕು ಅಂತೇಳಿ ಕೂಡ ನಿರ್ಧಾರ ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಇದೇ ಬೃಹತ್ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ ಅಂತೇಳಿ ಕೂಡ ಹೇಳಲಾಗುತ್ತೆ. ಮತ್ತೊಂದು ಪ್ರಮುಖ ವಿಷಯ ಇದರಲ್ಲಿ ಗಮನಿಸ್ತಾ ಹೋಗಬೇಕು ಅಂದರೆ ಮಾಜಿ CM ಆದಂತಹ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಕೂಡ ಇದೇ ಒಂದು ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಒಂದಿಷ್ಟು ನಾಯಕರುಗಳು ಕೂಡ ಹಿರಿಯ ನಾಯಕರು ಏನು ಈ ಒಂದು ಮೆಟ್ಟಿಲುಗಳ ಮೇಲೆ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ಅವರು ಕೂಡ ಇದೇ ರೀತಿಯಾದಂತಹ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅಂತೇಳಿ ಕೂಡ ಹಮ್ಮಿಕೊಂಡಿರುವಂಥದ್ದು. ಮತ್ತೊಂದು ಪ್ರಮುಖವಾದಂತಹ ವಿಷಯ ಅಂತಂದರೆ ಈ ಹಿಂದೆ ನಡೆದಂತಹ RCB ಸಂಭ್ರಮೋತ್ಸವ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ಕಾಲ್ತುಳಿತವೂ ಕೂಡ ಆಗಿತ್ತು. ಆ ಒಂದು ಘಟನೆಯನ್ನು ಕೂಡ ನೆನಪಿನಲ್ಲಿ ಇಟ್ಕೊಂಡು ಒಂದು ಕಡೆ ಕಂಠೀರವ ಸ್ಟೇಡಿಯಂನಲ್ಲೇ ಈ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಂದು ಕಡೆ ಯೋಚನೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಆದರೆ ಈ ಒಂದು ಬೃಹತ್ ಮೆಟ್ಟಿಲುಗಳ ಮೇಲೆ ಕಾರ್ಯಕ್ರಮ ಏನಾದರೂ ಪದಗ್ರಹಣ ಕಾರ್ಯಕ್ರಮ ಮಾಡಿದ್ರೆ ವಿಧಾನಸೌಧದ ಸುತ್ತಮುತ್ತ ನಾವು ಸುಮಾರು 5,000ಕ್ಕಿಂತ ಹೆಚ್ಚು ಜನನನ್ನ ಸೇರಿಸಲಿಕ್ಕೆ ಆಗಲ್ಲ. ಅದೇ ಕಂಠೀರವ ಸ್ಟೇಡಿಯಂ ಅಲ್ಲಿ ಏನಾದರೂ ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮ ಮಾಡಿದ್ರೆ ಸುಮಾರು ಲಕ್ಷಾಂತರ ಜನರು, ಅದರಲ್ಲೂ ಕೂಡ ಪ್ರಮುಖವಾಗಿ ಕನಕಪುರದಿಂದ ಇರ್ಬೋದು, ಮತ್ತೆ DK ಶಿವಕುಮಾರ್ ಅವ್ರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳ ಬಳಗವೂ ಕೂಡ ಇರುವಂಥದ್ದು. ಈ ಒಂದು ವಿಧಾನಸೌಧದ ಮುಂದುಗಡೆ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಬೇರೆ ರೀತಿಯಾದಂತಹ ಅಹಿತಕರ ಘಟನೆಗಳಿಗೆ ಕಾರಣವಾಗುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂತಂದ್ರೆ ಕಳೆದ ಒಂದು RCB ವಿಜಯೋತ್ಸವ ಸಂದರ್ಭದಲ್ಲಿ ಕೂಡ ನಾವು ನೋಡ್ಬೋದು, ಆ ಒಂದು ಕಹಿ ನೆನಪನ್ನು ಕೂಡ ಈಗಲೂ ಕೂಡ ಯಾರು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಹಿರಿಯರು ಕೂಡ ಈ ವಿಧಾನಸೌಧದಲ್ಲಿ ಬೇಡ ಕಂಠೀರವ ಸ್ಟೇಡಿಯಂ ಅಲ್ಲೇ ಈ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಬೇಕು ಅಂತೇಳಿ ಕೂಡ ಒಂದಿಷ್ಟು ಸಲಹೆಗಳನ್ನು ಕೂಡ ಕೊಡ್ತಾ ಇರುವಂಥದ್ದು. ಆದರೆ ಫೈನಲ್ ಆಗಿ ನಾಳೆ ಸಂಜೆ ಈಗಾಗಲೇ CLP ಸಭೆಯನ್ನು ಕೂಡ ಕರೆದಿರುವಂಥದ್ದು. ಆ ಒಂದು CLP ಸಭೆಯಲ್ಲಿ ಯಾರನ್ನು ಶಾಸಕರು ಆಯ್ಕೆ ಮಾಡ್ತಾರೆ, ಪ್ರಮುಖವಾಗಿ ಎಲ್ರಿಗೂ ಗೊತ್ತಿರದಂತೆ DK ಶಿವಕುಮಾರ್ ಅವರೇ ಮುಂದಿನ CM ಅಂತೇಳಿ ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಹಾಗಾಗಿ ಆ ಸಭೆಯ ನಂತರ ಸೋಮವಾರ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಸೋಮವಾರ ವಿಧಾನಸೌಧದ ಈ ಒಂದು ಬೃಹತ್ ಮೆಟ್ಟಿಲುಗಳ ಮೇಲೆ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ ಕಂಠೀರವ ಸ್ಟೇಡಿಯಂನಲ್ಲಿ ಲಕ್ಷಾಂತರ ಕಾರ್ಯಕರ್ತರು ಮತ್ತು ಅವರ ಅಭಿಮಾನಿಗಳ ಮುಂದ್ಗಡೆ ಈ ಒಂದು ದೊಡ್ಡ ಬೃಹತ್ ಆದಂತಹ ಒಂದು ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಕಾದು ನೋಡಬೇಕಾಗುತ್ತೆ. ಈ ಒಂದು ಪ್ರಮಾಣ ವಚನ ಒಂದು ಕಾರ್ಯಕ್ರಮಕ್ಕೆ ಪಕ್ಷದ ಹಿರಿಯ ನಾಯಕರು CM ಸಿದ್ದರಾಮಯ್ಯ ಅವರು ಸೇರಿದಂತೆ ಅನೇಕರುಗಳು ಕೂಡ ಭಾಗಿಯಾಗಲಿದ್ದಾರೆ. ಜೊತೆಗೆ ಪ್ರಮುಖವಾಗಿ DK ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರಾದಂತಹ ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಅವರನ್ನು ಕೂಡ ವಿಶೇಷವಾಗಿ ಈ ಒಂದು ಪ್ರಮಾಣ ವಚನದಲ್ಲಿ ನೀವು ಇರಲೇಬೇಕು ಅಂತೇಳಿ ಕೂಡ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರುಗಳು ಕೂಡ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಅದ್ರ ಜೊತೆಗೇನೆ ಸಾಕಷ್ಟು ಕಾರ್ಯಕರ್ತರು ಕೂಡ ನೆರೆಯುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಬಹುತೇಕ ಕಂಠೀರವ ಸ್ಟೇಡಿಯಂನಲ್ಲೇ ಈ ಒಂದು ಬೃಹತ್ ಒಂದು ಪದಗ್ರಹಣ ಕಾರ್ಯಕ್ರಮವೂ ಕೂಡ ಜರುಗಲಿದೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಕಾದು ನೋಡಬೇಕಾಗುತ್ತೆ. ಕುತೂಹಲ ಮೂಡಿಸಿರುವುದಂತೂ ಸತ್ಯ. ವಿಧಾನಸೌಧದ ಬೃಹತ್ ಮೆಟ್ಟಿಲುಗಳ ಮೇಲೆ ತಮ್ಮ ಗುರುಗಳ ಒಂದು ಹಾದಿಯಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಾ ಅಥವಾ ಲಕ್ಷಾಂತರ ಒಂದು ಅಭಿಮಾನಿಗಳ ಮಧ್ಯೆ ತಮ್ಮ ಒಂದು ಪ್ರಮಾಣ ವಚನವನ್ನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಸ್ವೀಕಾರ ಮಾಡ್ತಾರಾ ಅನ್ನೋದ್ರ ಬಗ್ಗೆಯೂ ಕೂಡ ಕಾದು ನೋಡಬೇಕಾಗುತ್ತೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರೇಣುಕಾ, ಸ್ಪೈ ನ್ಯೂಸ್ ಕನ್ನಡ, ಬೆಂಗಳೂರು.